ನಿತ್ಯ ಅನುಸಂಧಾನ ಹೀಗಿರಬೇಕು ಅನ್ನುವುದಕ್ಕೆ ಆಚಾರ್ಯರು ಗೀತೆಯ ಶ್ಲೋಕವನ್ನು ಉಲ್ಲೇಖ ಮಾಡಿದ್ದನ್ನು ನಿನ್ನೆ ನಾವು ನೋಡ್ತಾ ಬಂದಿದ್ದೇವೆ. ಅದರ ಕೊನೆಯ ಪದ್ಯ 4 ಪದ್ಯವನ್ನು ನಿನ್ನೆ ನೋಡಿದ್ದೆವು. ನಿನ್ನೆ ನಾವು ನೋಡಿದ್ದು ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಅಂತ ಭಗವದ್ಗೀತೆಯಲ್ಲಿರುವ ಶ್ಲೋಕ. ಅದನ್ನು ಆಚಾರ್ಯರು ಯಸ್ತಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸರ್ವವಿದ್ ಭಜತಿ ತಂ, ಅವನು ನನ್ನನ್ನೇ ಸೇರ್ತಾನೆ, ಅವನನ್ನೇ ಸೇರ್ತಾನೆ. ಸರ್ವಭಾವೇನ ಭಾರತ ಅಂತ ಅರ್ಜುನನಿಗೆ ಸಂಬೋಧನೆ ಆಗಿದೆ, ಇಲ್ಲಿ ಅದನ್ನು ಸರ್ವದಾ ಅಂತ. ಹೀಗೆ ಅದನ್ನ ಆಚಾರ್ಯರು ನಾವು ಅನುಸಂಧಾನ ಮಾಡಲಿಕ್ಕೆ ಬೇಕಾಗುವ ರೀತಿ ಶಬ್ದಗಳನ್ನು ಬದಲಿಸಿ, ಇದಕ್ಕೆ ಇದು ಒಂದು ದೃಷ್ಟಿಗೆ ಹೀಗೆ ಮಾಡುವುದರಿಂದ ಇನ್ನೊಂದು ಉದ್ದೇಶ ಇದೆ. ನಿನ್ನೆ ಒಂದು ಹೇಳಿದೆ, ನಾವು ನಮ್ಮ ಮಾತಾಗಿ ಇದನ್ನು ಪರಿವರ್ತಿಸಿಕೊಂಡು ಹೀಗೆ ಅನುಸಂಧಾನ ಮಾಡಬೇಕು ಅನ್ನೋದನ್ನು ಆಚಾರ್ಯ ತೋರಿಸಿದ್ರು ಅಂತ. ಇನ್ನೊಂದು ಶಾಸ್ತ್ರ ಸಂಪ್ರದಾಯ ಇದೆ ಏನಂದ್ರೆ, ಮಂತ್ರಗಳಲ್ಲಿ ಊಹೆ ಮಾಡಬೇಕು, ಊಹ ಕರ್ತವ್ಯ ಅಂತ. ಮಂತ್ರಗಳಲ್ಲಿ ಊಹೆ ಅಂದ್ರೆ, ಈಗ ಒಂದು ಉದಾಹರಣೆ, ವಿಷ್ಣವೇ ನಮಃ ಅಂತ ಮಂತ್ರ ಇದೆ. ಆ ಮಂತ್ರವನ್ನ ಆಹುತಿಗೆ ಉಪಯೋಗಿಸುವುದಾದರೆ ಏನು ಮಾಡಬೇಕು ಅನ್ನೋದನ್ನು ಮಂತ್ರ ಹೇಳುವುದಿಲ್ಲ. ವಿಷ್ಣವೇ ಸ್ವಾಹ ಇದು ಆಹುತಿ ಕೊಡಬೇಕಾದ್ರೆ, ಅದನ್ನು ಜಪ ಮಾಡಬೇಕಾದ್ರೆ ವಿಷ್ಣವೇ ನಮಃ ಅಂತ ಹೇಳಬೇಕು. ಹೀಗೆ ಯಾವುದೇ ಒಂದು ಮಂತ್ರವನ್ನು ಹೇಳುವಾಗ ಊಹೆ ಮಾಡಬೇಕು. ಅಲ್ಲಿ ಯಾವ ಶಬ್ದವನ್ನು ನಾವಲ್ಲಿ ಆ ಸಂದರ್ಭದಲ್ಲಿ ಹಾಕಬೇಕು ಅನ್ನೋದನ್ನ, ಆ ಶಬ್ದವನ್ನು, ಅಲ್ಲಿ ಇರತಕ್ಕ ಶಬ್ದವನ್ನು ಬದಲಿಸಿ ಆ ಪ್ರಸಂಗಕ್ಕೆ ಬೇಕಾದ ಶಬ್ದವನ್ನು ಹಾಕಿ ಪಠನೆ ಮಾಡುವುದು. ಇದು ಮಂತ್ರತುಲ್ಯವಾದ ವಚನಗಳಲ್ಲಿ ಈ ರೀತಿ ವೇದದಲ್ಲಿ ವಿಧಿ ಇದೆ. ಅದನ್ನು ಇಲ್ಲಿ ಬಳಸಿದ್ರೆ ವೇದಗಳಲ್ಲಿ ಊಹೆ ಮಾಡುವಂಥದ್ದನ್ನ ಭಗವದ್ಗೀತಾ ವಚನಕ್ಕೆ, ಅಂದ್ರೆ ಇದು ವೇದ ತುಲ್ಯವಾಗಿ ಇಲ್ಲಿಯೂ ಆ ರೀತಿ ನಾವು ಅನುಸಂಧಾನಕ್ಕೆ ಊಹೆ ಮಾಡಬೇಕು ಅನ್ನುವಂಥದ್ದು. ಈಗ ಇಂಥದ್ದು ಇನ್ನು ಉದಾಹರಣೆಗೆ ಗಾಯತ್ರಿ ಹೋಮ ಮಾಡಿಸ್ತಾರೆ ಅಂತ. ಗಾಯತ್ರಿ ಹೋಮ ಮಾಡುವಾಗ ಅಥವಾ ಯಾವುದೇ ಒಂದು ಮಂತ್ರದ ಹೋಮ, ಅದೇ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯೋಂ ಸ್ವಾಹಾ, ಈ ಮಂತ್ರ ಇಲ್ಲಿ ಪ್ರಚೋದಯ ಅಂತ ಹೇಳಿದೆ, ಪ್ರಚೋದಯಾತ್ ಅಂತ ಇರುವುದಲ್ಲ. ಪ್ರಚೋದಯಾತ್ ಓಂ ಸ್ವಾಹ ಅಂತ ಹೇಳುವುದು ತಪ್ಪು, ಹಾಗೆ ಹೇಳಬಾರ್ದು. ಪ್ರಚೋದಯೋಂ ಸ್ವಾಹ ಹೀಗೆ ಹೇಳಬೇಕು. ಇದು ಊಹೆ. ಮಂತ್ರದಲ್ಲಿ ಇರತಕ್ಕಂತಹ ಅಕ್ಷರಗಳನ್ನು ಲೋಪ ಮಾಡಿ ಮತ್ತೊಂದು ಅಕ್ಷರವನ್ನು ಸೇರಿಸಬೇಕಾಗತ್ತೆ. ಇದನ್ನೆಲ್ಲ ಊಹೆ ಅಂತ ಹೇಳ್ತಾರೆ. ಹೀಗೆ ಈಗ ನಾವು ಸರ್ವಪ್ರಹರಣಾಯುಧ ವಿಷ್ಣು ಸಹಸ್ರನಾಮದ ಕೊನೆಯ ನಾಮ, ಆಮೇಲೆ ಸರ್ವಪ್ರಹರಣಾಯುಧೋಂ ನಮ ಇತಿ, ಅದನ್ನ ಪ್ರಿಂಟ್ ಮಾಡುವವರು ಹೇಗೆ ಮಾಡಿದ್ದಾರೆ, ಸರ್ವಪ್ರಹರಣಾಯುಧ ಓಂ ನಮ ಇತಿ ಅಂತ ಪ್ರಿಂಟ್ ಮಾಡಿದ್ದಾರೆ. ತಪ್ಪು, ಹಾಗೆ ಹೇಳಬಾರ್ದು. ಸರ್ವಪ್ರಹರಣಾಯುಧೋಂ ನಮ ಇತಿ ಅಂದ್ರೆ ಯಾವ ಶಬ್ದ ಆ ಮಂತ್ರದ ಕೊನೆಯ ಶಬ್ದ ಅಕ್ಷರ ಇದೆಯಲ್ಲ, ಕೊನೆಯ ಅಕ್ಷರದಲ್ಲಿ ಬರತಕ್ಕಂಥ ಕೊನೆಯ ಸ್ವರದ ತನಕ ಲೋಪ ಮಾಡಿ, ಪ್ರಚೋದಯಾತ್ ಅನ್ನುವಲ್ಲಿ ಕೊನೆಯದು ಸ್ವರ ಅಲ್ಲ, ತಿ ವ್ಯಂಜನ, ಆಗ ಆ ಸ್ವರವನ್ನು ಲೋಪ ಮಾಡುವುದು. ಪ್ರಚೋದಯ ಅಲ್ಲಿಂದ ಆತ್ ಅಷ್ಟು ಲೋಪ ಮಾಡಿ ಅದಕ್ಕೆ ಓಂಕಾರ ಸೇರಿಸಬೇಕು. ಇದೆಲ್ಲ ಊಹ. ಹಾಗೆ ಧಿಯೋ ಗಾಯತ್ರಿಯನ್ನು ಧಿಯೋನ ಪ್ರಚೋದಯೋಂ. ಪೂರ್ಣ ಸೂಕ್ತ ಆದರೆ ಸಹಸ್ರ ಶೀರ್ಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠತ್ ದಶಾಂಗುಲೋಂ ಸ್ವಾಹ, ದಶಾಂಗುಲಂ ಸ್ವಾಹ ಅಂತ ಹೇಳಬಾರ್ದು. ಇದೆಲ್ಲ ವೇದ ಮಂತ್ರವನ್ನು ಹೇಗೆ ಪಠಿಸಬೇಕು ಅನ್ನೋದಕ್ಕೆ ಇರತಕ್ಕಂಥ ನಿಯಮಗಳು, ಇದಕ್ಕೆ ಊಹ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಅದನ್ನು ನಮ್ಮ ಅನುಸಂಧಾನಕ್ಕೆ ಹೇಗೆ ಪರಿವರ್ತಿಸಬೇಕು ಅಂದ್ರೆ ಊಹ ಮಾಡುವಂತಹ ವಿಧಾನವನ್ನು ಆಚಾರ್ಯ ತೋರಿಸಿಕೊಟ್ಟಾಗ, ಇದೊಂದು ಶುದ್ಧ ವೈದಿಕ ಸಂಪ್ರದಾಯ. ಅದನ್ನು ಭಾರತ ಮತ್ತು ಭಾಗವತದ ಶ್ಲೋಕಗಳಿಗೆ ಕೂಡ ನಮ್ಮ ಕಾಂಟೆಕ್ಸ್ಟ್ ಸರಿಯಾಗಿ ಅಲ್ಲಿ ಶಬ್ದಗಳನ್ನು ಹೀಗೆ ಊಹೆ ಮಾಡಬೇಕು ಅನ್ನುವಂಥ. ಈಗ ಇಷ್ಟು ಹೇಳಿದ ಮೇಲೆ ಇದರ ಹೀಗೆ ಅನುಸಂಧಾನ ಮಾಡಬೇಕು. ಅನುಸಂಧಾನ ಮಾಡಿದವನು ಸರ್ವಮಿತಿ ಭಜತಿ ಮಾಂ, ಅಲ್ಲೇ ಒಂದು ದೃಷ್ಟಿಯಿಂದ ಮಾಂ ಭಜತಿ, ಅವನು ಎಲ್ಲವನ್ನೂ ತಿಳಿದಿದ್ದಾನೆ. ಸರ್ವವಿತು ಅಂದ್ರೆ ಎಲ್ಲವನ್ನೂ ತಿಳಿದವನು ಅಂತ ಒಂದರ್ಥ. ಸರ್ವ ಅಂದ್ರೆ ಸರ್ವದಲ್ಲಿ ಎಲ್ಲವನ್ನೂ, ಎಲ್ಲೆಡೆಯೂ ತುಂಬಿರುವ ಎಲ್ಲವನ್ನೂ ಬಲ್ಲ ಪರಿಪೂರ್ಣನಾದ, ಸರ್ವಂ ಅಂದ್ರೆ ಪೂರ್ಣ ಅಂತ ಅರ್ಥ, ಪರಿಪೂರ್ಣನಾದ ಭಗವಂತನನ್ನು ತಿಳಿದವನು. ಆದ್ದರಿಂದ ಭಗವಂತನನ್ನು ತಿಳಿದವನು ಭಗವಂತನನ್ನು ಭಜನೆ ಮಾಡಿಯೇ ಮಾಡ್ತಾನೆ. ಅವನಿಗೆ ಭಗವಂತನ ಅರಿವು ಬಂದ ಮೇಲೆ ಅಷ್ಟು ಮಹತ್ವದ ವಸ್ತು ಬೇರೊಂದು ಜಗತ್ತಿನಲ್ಲಿ ಇಲ್ಲ ಅಂತ ತಿಳಿದು ಹೋಗುತ್ತೆ. ಅದನ್ನು ಜಗತ್ತಿನ ಕಡೆಗಿದ್ದ ತನ್ನ ಗಮನವನ್ನು ತನ್ನ ಭಗವಂತನ ಕಡೆಗೆ ಹರಿಸ್ತಾನೆ. ಇದಾಯಿತು. ಇದರಿಂದ ಈ ವಿಷಯದಲ್ಲಿ ಮಹತ್ವ ಕೊನೆಗೆ ಕೃಷ್ಣ ಹೇಳ್ತಾನೆ, ಇತಿ ಗುಹ್ಯತಮಂ ಶಾಸ್ತ್ರಂ ಅಂತ. ಈ ಸಂಗತಿ ನಾನು ಹೇಳಿದ ಮೇಲೆ ನಿನಗೆ ಇದು ಸರಳವಾಗಿ ಅನ್ನಿಸಬಹುದು, ಆದರೆ ಇದು ಅತ್ಯಂತ ರಹಸ್ಯವಾದಂತಹ ಶಾಸ್ತ್ರದ ಸಂಗತಿ. ಈ
ಕ್ಷರ ಪುರುಷ, ಅಕ್ಷರ ಪುರುಷ, ಕ್ಷರಾಕ್ಷರಗಳನ್ನು ನಿಯಂತ್ರಿಸುವ ಪುರುಷೋತ್ತಮ ಭಗವಂತ, ಈ ತ್ರಿಪುಟಿಯೇ ಪ್ರಪಂಚ ಅನ್ನತಕ್ಕಂಥದ್ದು ಸಮಸ್ತ ಶಾಸ್ತ್ರಗಳ ಅತಿ ರಹಸ್ಯವಾದಂತಹ ಸಾರ. ಯಾಕಂದ್ರೆ ಮೇಲುನೋಟಕ್ಕೆ ಈ ಅರ್ಥ ಅದು ಘೋಷಿತಮ. ಯಾಕೆಂದ್ರೆ ಶಾಸ್ತ್ರಗಳಲ್ಲಿ ಮೇಲುನೋಟಕ್ಕೆ ನೋಡಿದರೆ ಈ ಅರ್ಥ ಕಾಣುವುದಿಲ್ಲ. ಆದ್ದರಿಂದ ಇದು ಅತ್ಯಂತ ರಹಸ್ಯವಾದ ಶಾಸ್ತ್ರದ ಪ್ರಮೇಯ. ಇತಿ ಗುಹ್ಯತಮಂ, ಅತಿ ರಹಸ್ಯವಾಗಿರತಕ್ಕಂಥದ್ದು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಘ ಅಂತ ಉಂಟಲ್ಲಿ. ಅತ್ಯಂತ ರಹಸ್ಯವಾದ ವೇದದ ಗೂಢವಾದ ಭಾವವನ್ನು ನಾನು ನಿನಗೆ ಹೇಳಿದೆ ಅಂತ. ಅದಕ್ಕೆ ಕಾರಣ ಏನಂದ್ರೆ ಅಲ್ಲಿ ಹೇಳ್ತಾನೆ, ಇತ್ಯಸ್ಯಾಹ ಹೃದಯಂ ಸಾಕ್ಷಾತ್. ಭಾಗವತದಲ್ಲಿ ಕೃಷ್ಣ ಈ ಮಾತನ್ನು ಉದ್ಧವನ, ಇದು ಅರ್ಜುನ ಅಂತ ಹೇಳಿದ್ದು ನೋಡಿ. ಈ ಕೃಷ್ಣ ಎರಡು ಕಡೆ ಇದೇ ಹೇಳ್ತಾನೆ. ವೇದ ಇಲ್ಲಿ ಇತಿ ಗುಹ್ಯತಮಂ ಶಾಸ್ತ್ರಂ, ಇದು ಅತ್ಯಂತ ರಹಸ್ಯವಾಗಿರತಕ್ಕಂತಹ ಶಾಸ್ತ್ರ ನಾನು ನಿನಗೆ ಹೇಳಿದೆ ಅಂತ ಅರ್ಜುನ ಹೇಳ್ತಾನೆ. ಅದೇ ಉದ್ಧವ ಗೀತೆಯಲ್ಲಿ ಉದ್ಧವನಿಗೆ ಹೇಳ್ತಾನೆ, ಮಾಂ ವಿಧತ್ತೆ ಅಭಿಧತ್ತೆ ಮಾಂ ವಿಕಲ್ಪ್ಯ ಅಪೋಹ್ಯ ಇತ್ಯಹಂ ಇತ್ಯಸ್ಯಾಹ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ ಅಂತ. ಇಡೀ ವೇದ ನನ್ನನ್ನೇ ಹೇಳುತ್ತೆ. ನೀನು ಮೇಲೆ ನೋಡಿಕೊಂಡು ಏನೇನೋ ಹೇಳಿದ ಕಾಣುತ್ತೆ, ನನ್ನನ್ನೇ ಹೇಳುತ್ತೆ. ಅಭಿಧತ್ತೆ ಮಾಂ, ವಿಧಿ ಇಂಥದ್ದು ಮಾಡಬೇಕು ಇಂಥದ್ದು ಮಾಡಬಾರ್ದು ಅಂತ ನಾನು ವಿಧಿವಿಧಾನ ಮಾಡುವಂಥದ್ದು ಅದು ನನ್ನನ್ನು ಉದ್ದೇಶಿಸಿ ವಿಧಿ ಮಾಡ್ತಾ ಇದ್ರೆ, ಹೀಗೆ ಮಾಡಿದ್ರೆ ನನಗೆ ಪ್ರೀತಿ ಆಗುತ್ತೆ, ಹೀಗೆ ಮಾಡಿದ್ರೆ ನನಗೆ ಪ್ರೀತಿ ಆಗುವುದಿಲ್ಲ. ಇಷ್ಟೇ ನನ್ನನ್ನೇ ಹೇಳುತ್ತೆ, ನನಗೋಸ್ಕರವೇ ವಿಧಿವಿಧಾನವನ್ನು ಮಾಡುತ್ತೆ. ಯಾವುದೋ ಒಂದನ್ನು ವಿಕಲ್ಪ ಮಾಡಿ ಹಾಗೆ ಹೀಗೆ ಅಂತ ನಾನಾ ವಿಧವಾದ ವಿಕಲ್ಪ ಮಾಡಿ ಅದು ಹಾಗಲ್ಲ ಹಾಗೆ ಹೀಗೆ, ಹಾಗೆ ಅಥವಾ ಹೀಗೆ ಅನ್ನೋ ವಿಕಲ್ಪ, ಹಾಗಲ್ಲ ಹೀಗೆ ಅನ್ನುವಂಥ ಅಪೋಹ, ಇದೆಲ್ಲವೂ ಏನೇನು ವೇದದಲ್ಲಿ ಬಂದಿದೆ ಅದೆಲ್ಲವೂ ಮೂಲಭೂತವಾಗಿ ನನ್ನನ್ನು ತಿಳಿಸುವುದಕ್ಕೋಸ್ಕರ ಬಂದಿದೆ. ಮತ್ತು ಮೂಲಭೂತವಾಗಿ ಯಾವುದನ್ನು ಹೇಳುವುದಿಲ್ಲ, ಅದು ಮಾಂ ಅಭಿಧತ್ತೆ, ನನ್ನನ್ನೇ ಹೇಳುತ್ತೆ. ಆದರೆ ಅಸ್ಯಾಹ ಹೃದಯಂ ಸಾಕ್ಷಾತ್ ನಾನ್ಯೋ ಮದ್ವೇದ ಕಶ್ಚನ. ಈ ವೇದದ ನಿಜವಾದ ಅರ್ಥ ನಾನು ಬಿಟ್ಟಿದ್ದು ಯಾರಿಗೂ ಗೊತ್ತಿಲ್ಲ. ಅದನ್ನು ನಾನೇ ಹೇಳಿದ್ರೆ ನಿಮಗೆ ತಿಳಿದು ಹೋಗಿದ್ರೆ ವೇದದ ಅರ್ಥ ತಿಳಿಯೋದಿಲ್ಲ. ವೇದದ ಪೂರ್ತಿ ಅರ್ಥವನ್ನ ತಿಳಿದವನು ನಾನೊಬ್ಬನೇ ಅಂತ ಅಲ್ಲಿ ಹೇಳ್ತಾನೆ ಕೃಷ್ಣ. ಇಲ್ಲಿ ಇದು ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯ, ನಾನು ನಿನಗೆ ವೇದದ ಅತ್ಯಂತ ರಹಸ್ಯವಾದಂತಹ ತಾತ್ಪರ್ಯವನ್ನ ನಾನು ನಿನಗೆ ಬಿಡುಗಡೆ ತೆರೆದು ತೋರಿಸಿದೆ. ಆಚಾರ್ಯ ಏನು ಹೇಳಬೇಕು, ಮಯ ಅನ್ನೋದು ನಾನು ಅಂತ ಕೃಷ್ಣ ಹೇಳ್ತಾನೆ. ಇದು ಉಚ್ಚಿತಮಂ ಶಾಸ್ತ್ರಂ ಇದಂ ತೇನೋಕ್ತಮೇವ ಚ, ಇದು ತೇನ ಉತ್ತಮ. ಇದು ಯಾರು ವೇದವನ್ನು ಆವಿಷ್ಕಾರಗೊಳಿಸಿದನೋ ಅವನೇ ಹೇಳಿದ ವೇದದ ಅರ್ಥ. ವೇದಾವಿಷ್ಕಾರ ಆದದ್ದು ಭಗವಂತನಿಂದ, ಭಗವಂತನೇ ಹೇಳಿದಂಥ ತೇನ ಉತ್ತಮೇವ ಚ ಮಯ ಅನಘ ಅಂತ ಉಂಟಲ್ಲಿ. ಅನಘ ಅಂದ್ರೆ ಅರ್ಜುನನನ್ನು ಕುರಿತು ಕೃಷ್ಣ ಸಂಬೋಧನೆ ಮಾಡಿದ್ದು. ನಿನಗೆ ಯಾಕೆ ಇದನ್ನು ನಾನು ಅರ್ಥವನ್ನು ವೇದದ ರಹಸ್ಯ ಅರ್ಥವನ್ನು ಹೇಳಿದೆ ಅಂದ್ರೆ, ನೀನು ಅನಘ, ಯಾರು ಪಾಪಚೇತನವೋ ಅವರಿಗೆ ನಾನು ಇದನ್ನ ಆವಿಷ್ಕಾರಗೊಳಿಸುವುದಿಲ್ಲ. ನೀನು ಅಘಗಿಲ್ಲದವನು, ನೀನು ಪಾಪದಿಂದ ಬಿಡುಗಡೆಗೊಂಡವ, ಪುಣ್ಯಚೇತನ, ಅದರಿಂದ ನಿನಗೆ ಈ ಅರ್ಥವನ್ನು ಹೇಳಿದೆ ಅಂತ. ಇಲ್ಲಿ ನಾವು ಅನುಸಂಧಾನ ಮಾಡುವಾಗ ನಾವು ಅನಘರು, ನಾವು ಪಾಪದೂರರು, ನಾವು ಪುಣ್ಯಾತ್ಮರು ಅಂತ ಅನುಸಂಧಾನ ಮಾಡಿಕೊಳ್ಳುವಾಗ ಅದಕ್ಕೆ ಆಚಾರ್ಯ ಹೇಳಿದ್ರು ತೇನ ಉತ್ತಮೇವ ಚ, ತೇನ ಉತ್ತಮೇವ. ಭಗವಂತ ಹೇಳಿದ್ದೇ ಸಂಗತಿ ಇದು. ನಾನು ತೇನ ಉತ್ತಮೇವ, ಭಗವಂತ ಹೇಳಿದ್ದಾನೆ. ತೇನಯ್ಯೋ ಉತ್ತಮ, ಭಗವಂತ, ಇದು ಎರಡು ಕಡೆಗನ್ವಯ. ಇತಿ ಗುಹ್ಯತಮ ಶಾಸ್ತ್ರಂ, ಇದು ಗುಹ್ಯತಮೇವ ಶಾಸ್ತ್ರಂ, ಅತ್ಯಂತ ರಹಸ್ಯವಾದಂತಹ ಶಾಸ್ತ್ರ. ತೇನಯ್ಯೋ ಉತ್ತಮ, ಅವನೇ ಹೇಳಲಿಕ್ಕೆ ಸಾಧ್ಯ, ಇನ್ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನು ಹೇಳಿದ್ದಾನೆ ಉತ್ತಮೇವ. ಅಂಥ ರಹಸ್ಯವನ್ನ ಭಗವಂತನ ಕರುಣೆಯಿಂದ ತಾನು ನಿಮ್ಮ ಮುಂದೆ ಇಟ್ಟೇನೆ ಎಂದು ಅರ್ಥ. ಸರಿ, ಹೀಗೆ ದಿನ ಅನುಸಂಧಾನ ಮಾಡಿಕೊಂಡು ಏನಾಗುತ್ತೆ, ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದನ್ನು ತಿಳಿದಾಗ ಇಷ್ಟು ಸಂಗತಿಯನ್ನ, ಅಕ್ಷರ ಪುರುಷ, 15 ಬೇಲಿಗಳ ಒಳಗೆ ಇರತಕ್ಕಂಥ 16ನೇ ಜೀವನೇ ಕ್ಷರ ಪುರುಷ, ಆ 15 ಬೇಲಿಗಳನ್ನು ಹಾಕಿದವಳು ಅಕ್ಷರ ಪುರುಷರಾಗಿರತಕ್ಕಂಥ ಲಕ್ಷ್ಮಿ, ಆ ಬೇಲಿಗಳಿಂದ ಬಿಡುಗಡೆಗೊಳಿಸಿ ಮೋಕ್ಷಪ್ರದನಾದನು 18ನೇ ಪುರುಷೋತ್ತಮ ಅಂತ ತಿಳ್ಕೊಂಡರೆ ಏತದ್ ಬುದ್ಧ್ವಾ, ಅಲ್ಲಿ ಈ ಉತ್ತಮೇ ವಚ ಉಂಟಲ್ವ, ಆ ಏವ ಅವನು ಇಲ್ಲಿಗನ್ನು ಏತದ್ ಬುದ್ಧೈವ ಬುದ್ಧಿಮಾನ ಸಾಕು. ಇದನ್ನು ತಿಳಿದವನೇ ತಿಳಿದವನು, ಉಳಿದವರಿಗೆ ಏನು ತಿಳಿದಿದ್ರು ತಿಳಿದವರಲ್ಲ. ಯಾಕಂದ್ರೆ ಯಾವುದನ್ನು ನಿಜವಾಗಿ ತಿಳಿಬೇಕು ಅದನ್ನು ತಿಳಿದವನು ಅನ್ಬೇಕು. ನಾವು ಏನೇನೋ ತಿಳಿದವನನ್ನು ತಿಳಿದವರು ಅಂತೇವೆ ನಾವು. ಅವ್ನು ಬೇಕಾಷ್ಟು ಓದಿರ್ಬೋದ್ರಿ, ಅವನಿಗೆ ತಿಳುವಳಿಕೆ ಇಲ್ಲ ಅಂತೇವೆ. ಅಂದ್ರೆ ಯಾವುದನ್ನು ತಿಳಿಯಬೇಕೋ ಅದನ್ನು ತಿಳಿದವನು ಅಂತ. ಆಗ ಏತದ್ ಬುದ್ಧೈವ ಬುದ್ಧಿಮಾನ್, ಯಾರನ್ನಾದ್ರೂ ಬುದ್ಧಿವಂತ ಅಂತ ಕರೀಬೇಕಾದ್ರೆ ಈ ಬುದ್ಧಿ ಇರಬೇಕು. ಭಗವಂತನ ಪಾರಮ್ಯ, ಉಳಿದದ್ದು ಭಗವಂತನ ಅಧೀನವಾಗಿರತಕ್ಕ ಅಕ್ಷರಾಕ್ಷರಗಳ ಪ್ರವೃತ್ತಿ. ಇದನ್ನು ತಿಳಿದವನೇ ನಿಜವಾದ ತಿಳಿದವನು. ಇದು ಒಂದರ್ಥ. ಇನ್ನೊಂದು ರೀತಿಯಿಂದ ಇದನ್ನು ಯಾರು ತಿಳಿದಾನೆ
ಕ್ರಮೇಣ ಅವನು ಭಗವಂತನ ಬುದ್ಧಿಯನ್ನು ಬೋಧ ಅರಿವು ಅಂದರೆ ಪ್ರತ್ಯಕ್ಷ ಸಾಕ್ಷಾತ್ಕಾರ ಬುದ್ಧಿಮಾನ್ ಅಂದರೆ ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಇದನ್ನು ತಿಳಿದವನೇ ಭಗವತ ಪರೋಕ್ಷಕ್ಕೆ ಪಾತ್ರನಾಗ್ತಾನೆ ಹೊರತು ಇದರ ಅರಿವಿಲ್ಲದೆ ಈ ರೀತಿಯ ಹಿನ್ನೆಲೆಯ ಸಾಧನೆ ಇಲ್ಲದೆ ಯಾವ ಸಾಧನೆಯಿಂದಲೂ ಭಗವಂತನ ಅಪರೋಕ್ಷ ಜ್ಞಾನ ಬರುವುದಿಲ್ಲ. ಅಪರೋಕ್ಷ ಜ್ಞಾನ ಬಂದ ಹಾಗಾದರೆ ಇದನ್ನು ನೋಡಿ ಕೃಷ್ಣನೇ ಹೇಳಿದ, ಇದು ಸರ್ವಶಾಸ್ತ್ರಾರ್ಥ, ಸರ್ವಶಾಸ್ತ್ರದ ಸಾರ. ಯಾಕೆಂದ್ರೆ ಇದನ್ನು ಅರಿತಾಗ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ. ಹಾಗೆ ಅಪರೋಕ್ಷ ಜ್ಞಾನ ಆಗುವುದು ಶಾಸ್ತ್ರದ ರಹಸ್ಯ ತಿಳಿಯದೆ ಅಪರೋಕ್ಷ ಜ್ಞಾನ ಆಗುವುದು ಸಾಧ್ಯ ಇಲ್ಲ. ಸಮಸ್ತ ವೇದಗಳ ರಹಸ್ಯ ಈ 15ನೇ ಅಧ್ಯಾಯ ತಾನು ಹೇಳಿದ್ದೇನೆ. ಕೃಷ್ಣ ಈ ಮಾತಿನ ಮೂಲಕ ತಿಳಿಸ್ತಾನೆ, ಇದನ್ನು ತಿಳಿದವನೇ ತಿಳಿದವನು, ಇದನ್ನು ತಿಳಿದು ಮಾತ್ರವೇ ಅಪರೋಕ್ಷ ಜ್ಞಾನ ಆಗುವುದು ಸಾಧ್ಯ. ಅಷ್ಟೇ ಅಲ್ಲ, ಕೃತಕೃತ್ಯಶ್ಚ, ಇದನ್ನು ತಿಳಿದವನಿಗೆ ಇನ್ನೇನೂ ಮಾಡಬೇಕಾದ್ದು ಉಳಿದಿರುವುದಿಲ್ಲ, ಇನ್ನು ತಿಳಿಯಬೇಕಾದ್ದು ಇಲ್ಲ, ಮಾಡಬೇಕಾದ್ದು. ಯಾಕಂದ್ರೆ ಅವನು ಮಾಡಬೇಕಾದ್ದನ್ನು ಮಾಡಿ ಪಡೆಯಬೇಕಾದ್ದನ್ನು ಪಡೆದವ. ಕೃತಕೃತ್ಯ ಅಂದರೆ ಮುಕ್ತ ಅಂತ. ಅಪರೋಕ್ಷ ಜ್ಞಾನಕ್ಕೂ ಮೋಕ್ಷಕ್ಕೂ ಸಾಧನವಾದ ಜ್ಞಾನ ಇದು. ಈ ಅರಿವು ಮೋಕ್ಷ ಸಾಧನವಾದಂತಹ ಸರ್ವಶಾಸ್ತ್ರ ರಹಸ್ಯ ಅನ್ನೋದನ್ನ ಈ ಶ್ಲೋಕದಲ್ಲಿ ಉಪಸಂಹಾರ 15ನೇ ಅಧ್ಯಾಯ ಕೊನೆಯ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ. ಅಲ್ಲಿ ಭಾರತ ಅಂತಿದೆ, ಕೃತಕೃತ್ಯಶ್ಚ ಭಾರತ ಅಂತ ಸಂಬೋಧನೆ. ಅಕೇನ್ ಮಾಡಿದ ಆಚಾರ್ಯರು ಕೃತಕೃತ್ಯಶ್ಚ ನಿತ್ಯದ ಅಂತ. ಕೃತಕೃತ್ಯ ಅಂತಂದ್ರೆ ಒಂದರ್ಥ ಮುಕ್ತ ಅಂತ. ಮುಕ್ತನಾದಾಗ ನಿತ್ಯದ ಅಂತ ವಿಶೇಷಣ ಬೇಡ. ಅನಿತ್ಯ ಮುಕ್ತಿ ನಿತ್ಯ ಮುಕ್ತಿ ಅಂತ ಎರಡಿಲ್ಲ. ನಿತ್ಯದ ಅಂದ್ರೆ ಸಂಸಾರದಲ್ಲಿ ಇರುವಾಗಲೇ ಅಪರೋಕ್ಷ ಜ್ಞಾನ ಆದ ಮೇಲೆ ಮೋಕ್ಷ ಬರುವ ತನಕ ಇರತಕ್ಕಂಥ ಜೀವನ ಉಂಟಲ್ಲ, ಜೀವನ್ ಮುಕ್ತ ಅವಸ್ಥೆ. ಆವಾಗ ಅವನು ಏನು ಮಾಡಿದ್ರು ಒಂದೇ, ಏನು ಮಾಡದಿದ್ರು ಒಂದೇ, ಯಾವ ಲೇಪವೂ ಇಲ್ಲ. ಯಾಕಂದ್ರೆ ಭಗವಂತನ ಅಪರೋಕ್ಷ ಜ್ಞಾನ ಆದಮೇಲೆ ಅವನಿಗೆ ಯಾವ ಕರ್ಮದ ಬಂಧನವೂ ಇಲ್ಲ. ಅವನು ಮಾಡಿದ್ರು ಮುಕ್ತಿ ಇದೆ, ಮಾಡದೇ ಇದ್ರು ಮುಕ್ತಿ ಇದೆ. ಎಲ್ಲಿಯ ಅವನು ಪುಣ್ಯ ಮಾಡಿದ್ರು, ಪುಣ್ಯ ಮಾಡದೇ ಇದ್ರು, ಕರ್ತವ್ಯ ಕರ್ಮ ಮಾಡಿದ್ರು, ಕರ್ತವ್ಯ ಕರ್ಮ ಮಾಡದೇ ಇದ್ರು, ಪಾಪ ಮಾಡಿದರೂ ಕೂಡ ಅವನಿಗೆ ಮೋಕ್ಷದಿಂದ ಚ್ಯುತಿ ಇಲ್ಲ. ಅಪರೋಕ್ಷ ಜ್ಞಾನ ಆದವನು ಏನು ಮಾಡಿದರೂ ದಕ್ಕಿಸಿಕೊಳ್ಳತಕ್ಕಂಥ ಆ ಒಂದು ಸ್ಥಿತಿಗೆ ಹೋಗಿಬಿಡ್ತಾನೆ. ಅಂದರೆ ಸಹಜವಾಗಿ ಪಾಪ ಮಾಡುವುದಿಲ್ಲ. ಅದೇ ಇದೇಂದ್ರೆ ಕೆಲವರು ಪಾಪ ಏನ್ರಿ ಇದು, ಜ್ಞಾನಿಗಳು ಪಾಪ ಮಾಡಿದರೂ ತಪ್ಪಿಲ್ಲ, ಅವ್ರು ಬೇಕಾದ ಹಾಗೆ ಮಾಡ್ಬೋದು, ನಾವು ಮಾತ್ರ ತಪ್ಪು ಮಾಡಬಾರ್ದು. ಜ್ಞಾನಿಗಳು ಪಾಪ ಮಾಡಿದರೂ ತಪ್ಪಿಲ್ಲ ಅಂದ್ರೆ ಏನು ವಿಷಯ ಅಂದರೆ ಸಹಜವಾಗಿ ಅವರು ಪಾಪವನ್ನೇ ಮಾಡುವುದಿಲ್ಲ. ಯಾಕಂದ್ರೆ ಅಪರೋಕ್ಷ ಜ್ಞಾನಿಗೆ ತಪ್ಪು ಸರಿಗಳ ಸರಿಯಾದ ಅರಿವು ಉಂಟದೆ, ಯಾವುದು ಸರಿ ಯಾವ ತಪ್ಪು ಅಂದ ಅವರಿಗೆ ಪಾಪ ಮಾಡತಕ್ಕಂಥ ಒಂದು ಪ್ರಸಂಗ ಬರುವುದಿಲ್ಲ. ಆದರೂ ಬರ್ತದೆ. ಎಲ್ಲೋ ಒಮ್ಮೊಮ್ಮೆ ಅಪರೋಕ್ಷ ಜ್ಞಾನಿಗಳಿಗೆ ಕೂಡ ಈ ಗುಣತ್ರಯದ ಆವೇಶದಿಂದ ಪಾರಾಗಿರ್ತದೆ. ಅದು ಮೋಕ್ಷಕ್ಕೆ ಹೋಗೋ ತನಗೂ ತ್ರೈಗುಣ್ಯ ಅನ್ನತಕ್ಕಂಥದ್ದು ಕಾಡ್ತಾ ಇರ್ತದೆ. ಈ ಪಂಚಭೂತಾತ್ಮಕವಾದ ದೇಹ ಇರುವಷ್ಟು ಕಾಲವೂ ಕೂಡ ಸತ್ವ ರಜಸ್ ತಮೋ ಗುಣಗಳ ಆವೇಶ ಇರ್ತದೆ. ಅದರಿಂದ ಅಪರೋಕ್ಷ ಜ್ಞಾನಿಗಳಿಗೆ ಕೂಡ ಶಾಸ್ತ್ರ ಎಷ್ಟು ಭಯಾನಕ ನೋಡಿ. ನಮ್ಮ ನಿಮ್ಮಂಥ ಪಾಡೇನು, ಅಪರೋಕ್ಷ ಜ್ಞಾನಿಗಳಿಗೆ ಕೂಡ ಎಲ್ಲೋ ತಮೋಗುಣದ ಆವೇಶ ಬಂದಾಗ ಪ್ರಾರಬ್ಧ ಕರ್ಮದಿಂದ ತಪ್ಪುಗಳನ್ನು ಮಾಡ್ತಾರೆ. ಮರೆವು ಅಜ್ಞಾನ ಬಂದುಬಿಡ್ತದೆ. ಆ ತಮೋಗುಣ ಅಪರೋಕ್ಷ ಜ್ಞಾನವನ್ನು ಮರೆಸಿ ಅವರಿಂದ ಮಾಡಬಾರದ ಕೃತ್ಯವನ್ನು, ಇದು ಬಹಳ ವಿರಳವಾಗಿ ಯಾವುದೋ ಒಂದು ಪ್ರಾರಬ್ಧ ಕರ್ಮದ ದೋಷದಿಂದ ಹೀಗೆ ಆಗಬಹುದು ಅಂತ ಹೇಳುವುದಷ್ಟೇ ಹೊರತು ಪಾಪ ಮಾಡಬಹುದು ಅಂತ ಹೇಳುವುದಲ್ಲ. ಅಪರೋಕ್ಷ ಜ್ಞಾನ ಬೇಕಾದ್ದು ಮಾಡಬಹುದು ಅಂತಲ್ಲ, ಅವರು ಮಾಡುವುದಿಲ್ಲ. ಅಕಸ್ಮಾತ್ತಾಗಿ ಮಾಡಿದರೂ ಕೂಡ ಅವರಿಗೆ ಅಪರೋಕ್ಷ ಜ್ಞಾನದಿಂದ ಬರತಕ್ಕ ಮೋಕ್ಷದ ಫಲಕ್ಕೆ ಚ್ಯುತಿಯಾಗುವುದಿಲ್ಲ. ಹಾಗೆಯೇ ಅವರು ಪುಣ್ಯಕರ್ಮ ಮಾಡಬೇಕು ಅಂತ ಹೇಳುವುದಿಲ್ಲ ಶಾಸ್ತ್ರಗಳು, ಆದರೆ ಮಾಡುವುದಿಲ್ಲ ಅಂತಲ್ಲ, ಮಾಡ್ತಾರೆ. ಅವರು ಎಲ್ಲ ಪುಣ್ಯಗಳನ್ನು ಮಾಡ್ತಾರೆ. ಯಾಕೆಂದ್ರೆ ಮೊದಲು ವಿಧಿಯಿಂದ ಮಾಡಿದ್ರು. ಈಗ ನಾವೆಲ್ಲ ಒಂದು ಕರ್ಮಗಳು ಮಾಡಬೇಕು ಅಂದ್ರೆ ಇಂಥದ್ದು ಮಾಡಬೇಕು, ಇಂಥದ್ದು ಮಾಡಬಾರ್ದು ವಿಧಿಬದ್ಧರಾಗಿ ಮಾಡಿದ್ದು. ಅವರು ಹಾಗಲ್ಲ, ಅವರು ಸ್ವಸಂತೋಷದಿಂದ ಮಾಡುವುದು, ವಿಧಿಗೋಸ್ಕರ ಅಲ್ಲ. ಮಾಡುವುದರಿಂದ ಆನಂದ ಇದ್ರೆ ಯಾರಾದ್ರೂ ವಿಧಾನ ಮಾಡೋದು ಬೇಡ. ನಮಗೆ ಯಾವುದನ್ನು ಆನಂದ ಆಗುತ್ತೋ ಅದನ್ನು ನಾವು ಮಾಡ್ತೇವೆ, ಅದಕ್ಕೆ ಮಾಡಬೇಕು ಅಂತ ಯಾರು ಬರೆದಿಡುವುದು ಬೇಡ. ಹಾಗಾಗಿ ಅವರಿಗೆ ಸಹಜವಾದಂತಹ ಪ್ರವೃತ್ತಿ ಅದು. ಪುಣ್ಯಕರ್ಮದಲ್ಲಿ ಸಹಜ ಪ್ರವೃತ್ತಿ. ಅದನ್ನು ಮಾಡಬೇಕು ಅಂತ ಅನ್ನೋ ವಿಧಿಗೋಸ್ಕರ ಮಾಡುವುದಲ್ಲ. ಮಾಡಬೇಕಲ್ಲಪ್ಪ ಉಪಾಯ ಇಲ್ಲ ಅಂತ ಮಾಡುವುದಲ್ಲ. ಅವರು ಮಾಡದೇ ಇರುವುದು ಸಾಧ್ಯವಿಲ್ಲದಕ್ಕಾಗಿ ಮಾಡೋದು. ಮಾಡುವುದಲ್ಲೇ ಅವರಿಗೆ ಖುಷಿ ಮತ್ತು ಮಾಡುವುದೇ ಸಹಜ ಪ್ರವೃತ್ತಿಯಾಗಿ ಬಿಡ್ತದೆ ಆವಾಗ. ಆದ್ದರಿಂದ ಅವರು ಎಲ್ಲ ಪುಣ್ಯಕರ್ಮಗಳನ್ನು ಮಾಡ್ತಾರೆ. ಆದರೆ ಒಂದು ವೇಳೆ ಮಾಡದೇ ಇದ್ದರೂ ಯಾಕೆ ಗೊತ್ತುಂಟ, ಮಾಡದೇ ಇರುವ ಸಾಧ್ಯತೆ ಉಂಟು. ಯಾಕೆ ಅವರು ಪುಣ್ಯಕರ್ಮ ಯಾಕೆ ಮಾಡುವುದಿಲ್ಲ ಅಂದರೆ ಅವರು ಮೆಡಿಟೇಷನ್ ಕೂತ್ಕೊಂಡ್ರು ತಿಳ್ಕೊಂಡು, ಮೆಡಿಟೇಷನ್ ಮಾಡ್ತಾ ಭಗವನ್ಮಯತೆಯಿಂದ ಕೂತ್ಬಿಟ್ರು. ಭಗವಂತನನ್ನ ಒಳಗಿನ ಬಗೆಯಲ್ಲಿ ಅಂತರಂಗದಲ್ಲಿ ನೋಡ್ತಾ 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 ಬೆಳಗ್ಗೆ ಕೂತವರು ಸಂಜೆ ತನಕ ಕೂತ್ಬಿಟ್ರು. ನಿದ್ರೋಪಾಗಲಿಲ್ಲ. ಸಂಧ್ಯಾ ವಂದನೆ ಹೊತ್ತಿನಲ್ಲಿ ಮೆಡಿಟೇಷನ್ ಕೂತಿದ್ದು ಸಂಧ್ಯಾ ವಂದನೆ ಆಗಲಿಲ್ಲ ಅಂತ ಇಟ್ಟುಕೊಳ್ಳಿ. ಶಾಸ್ತ್ರ ಆಚಾರ್ಯದಲ್ಲಿ ಮತ್ತು ಅದನ್ನು ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ,
ಮೆಡಿಟೇಷನ್ ಕೂತ ಮನುಷ್ಯ ಸಂಧ್ಯಾ ವಂದನೆ ಮಾಡದೇ ಇದ್ರು ಅಂದ್ರೆ ಅಪರೋಕ್ಷ ಜ್ಞಾನಿಗಳಿಗೆ ಅವರಿಗೆ ಅಥವಾ ಭಗವನ್ಮಯತೆ ಬಂದು ಸಂಧ್ಯಾ ವಂದನೆ ಉದ್ದೇಶವು ಭಗವನ್ಮಯತೆ ಅಲ್ವಾ. ಅಂಥ ಸಂದರ್ಭದಲ್ಲಿ ಅವರ ಸತ್ತದ ಕಾಲದಲ್ಲಿ ಮಾಡತಕ್ಕಂತಹ ಕ್ರಿಯಾಲೋಪ ಆದರೂ ಅವರಿಗೆ ಏನೂ ಪಾಠಕ ಬರುವುದಿಲ್ಲ. ಆ ಸ್ಥಿತಿಯಲ್ಲಿ ಕೂಡ ಅಂದ್ರೆ ಆ ಸ್ಥಿತಿಯಲ್ಲಿ ಬೇರೆ ಸ್ಥಿತಿಯಲ್ಲಿ ಅದನ್ನ ಹೇಳಲಿಕ್ಕಾಗುವುದಿಲ್ಲ. ಅದರಿಂದ ಕರ್ತವ್ಯ ಕರ್ಮಗಳನ್ನ ಈ ಯಾವುದೋ ಒಂದು ಅದಕ್ಕಿಂತ ಭಗವಂತನಲ್ಲೇ ಅವರು ಕರ್ತವ್ಯ ಕರ್ಮವನ್ನು ಬಿಟ್ಟದ್ದು ಇನ್ಯಾವುದೋ ಲೌಕಿಕಕ್ಕೋಸ್ಕರ ಅಲ್ಲ. ಪ್ರಜ್ಞೆ ಇರಲಿಲ್ಲ, ಬಾಹ್ಯ ಪ್ರಜ್ಞೆ. ಹೊತ್ತಿಗೆ ಸ್ನಾನ ಮಾಡಬೇಕು ಅನ್ನೋ ಪ್ರಜ್ಞೆ ಇರಲಿಲ್ಲ, ಸಂಧ್ಯಾವಂದನೆ ಮಾಡಬೇಕು ಅನ್ನೋ ಪ್ರಜ್ಞೆ ಇರಲಿಲ್ಲ. ಅವರು ಸಮಾಜ ಸ್ಥಿತಿಯಲ್ಲಿ ಇದ್ಬಿಟ್ರು. ಆಗ ಎಲ್ಲಿ ತನಕ ಆಚಾರ್ಯ ಹೇಳ್ತಾರೆ, ಬೇಡಿ ತಾಡನಾದಿಗಳ ಎಚ್ಚರವೂ ಇಲ್ಲದೇ ಇದ್ದ ಸ್ಥಿತಿಯಲ್ಲಿ ಒಬ್ಬರು ಎಬ್ಬಿಸುವ ಹಾಗೂ ಇಲ್ಲ. ಯಾಕಂದ್ರೆ ನಗಾರಿ ಬಡಿದ್ರು ಅವರಿಗೆ ಹೊರಗಿನ ಪ್ರಪಂಚದ ಎಚ್ಚರ ಇಲ್ಲದಷ್ಟು ಸಮಾಧಿಯಲ್ಲಿ ಇದ್ದಾಗ ಅವ್ರು ಹೆಂಗೆ ಎದ್ದು ಸ್ನಾನ ಸಂಧ್ಯಾವಂದನೆ ಮಾಡಬೇಕು? ಯಾವ ದೋಷವೂ ಬರುವುದಿಲ್ಲ ಅವರಿಗೆ. ಏನೇ ಅವರು ಭಗವಂತನಲ್ಲೇ ಇದ್ದಾರೆ, ದೋಷ ಬರುವುದಾಗಿ. ಅದರಿಂದ ಕರ್ತವ್ಯ ಕರ್ಮವನ್ನ ಮಾಡಬೇಕಾದದ್ದನ್ನ ಮಾಡದೇ ಇದ್ದಾಗಲೂ ಅವರಿಗೆ ಅದರಿಂದ ಲೇಪ ಆಗುವುದಿಲ್ಲ, ದೋಷ ಬರುವುದಿಲ್ಲ. ಮಾಡಬಾರದ್ದು ಅಕಸ್ಮಾತ್ ಪ್ರಾರಬ್ಧ ಕರ್ಮವಶಾತ್ ಯಾವುದೋ ಒಂದು ತಾಮಸ ಆವೇಶದಿಂದ ಮಾಡಿದರೂ ಕೂಡ ಅವರಿಗೆ ದೋಷ ಬರುವುದಿಲ್ಲ. ದೋಷ ಬರುವುದಿಲ್ಲ ಅಂದ್ರೆ ಮೋಕ್ಷದಿಂದ ಚ್ಯುತಿ ಇಲ್ಲ, ಸ್ವಲ್ಪ ದೋಷ ಬರುತ್ತೆ. ಅಂದ್ರೆ ಏನು? ಇದು ಮಾಡಿದ್ದರಿಂದ ಪುಣ್ಯ ವೃದ್ಧಿ ಆಗತ್ತೆ, ಪುಣ್ಯ ವೃದ್ಧಿ ಆಗುವುದು ಅಷ್ಟು ಹ್ರಾಸ ಆಗತ್ತಲ್ಲ. ಪುಣ್ಯ ಆನಂದ ವೃದ್ಧಿ ಮಾಡಿದ್ದರಿಂದ ಮೋಕ್ಷಕ್ಕೆ ಏನು ಚ್ಯುತಿ ಇಲ್ಲ. ಮೋಕ್ಷದಲ್ಲಿ ಆನಂದ ವೃದ್ಧಿ, ಸತ್ಕರ್ಮಗಳು ಹೆಚ್ಚು ಮಾಡಿದಷ್ಟು. ಅದನ್ನ ಅವರಿಗೆ ಸಹಜವಾಗಿ ಮಾಡೋದು. ಆನಂದ ವೃದ್ಧಿ, ಆನಂದ ಹ್ರಾಸ. ಅಲ್ಲಿ ಯಾವುದೋ ಪಾತಕ ಅವನಿಂದ ನಡೆದಾಗ ಒಂಚೂರು ಆನಂದದಲ್ಲಿ, ಮೋಕ್ಷದ ಆನಂದದಲ್ಲಿ ಹ್ರಾಸ ಆಗತ್ತೆ, ಒಂದು ರವೆ. ಅದನ್ನು ಮಾಡಿದಾಗ ಪುಣ್ಯಕರ್ಮಗಳನ್ನು ಹೆಚ್ಚು ಹೆಚ್ಚು ಮಾಡಿದಾಗ ಆನಂದದಲ್ಲಿ ವೃದ್ಧಿ ಆಗುತ್ತೆ. ಇವಾಗ ನಿಮ್ಗೆ ಒಂದು ಪ್ರಶ್ನೆ ಬರಬಹುದು, ಇದೇನ್ರಿ ಮೋಕ್ಷದಲ್ಲಿ ವೃದ್ಧಿ ಆನಂದ? ಅವನು ಆ ಜೀವ ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಆಗ್ಬೇಕಲ್ವ. ಅವನು ಪುಣ್ಯಕರ್ಮ ಮಾಡಿದ ಆನಂದ ವೃದ್ಧಿ ಆಯಿತು, ಇನ್ನು ಸ್ವರೂಪ ಯೋಗ್ಯತೆಗಿಂತ ಜಾಸ್ತಿ ಆಯಿತೋ? ಹಾಗಾದ್ರೆ ಯೋಗ್ಯತೆಗಿಂತ ಹೆಚ್ಚು ಆನಂದ ಎಲ್ಲಿಂದ ಬಂತು? ಇದ್ದ ಯೋಗ್ಯತೆ ಮೋಕ್ಷದಲ್ಲಿ ವಿಕಾಸ ಆಗಲಿಲ್ಲ ಅಂದ್ರೆ ಅದು ಏನರ್ಥ? ಹ್ರಾಸ ಆಯಿತು ಅಂದ್ರೆ ಹಾಗಾದ್ರೆ ಅವನು ಇತ್ತು, ಅದು ಹ್ರಾಸ ಆಯಿತು. ಮೋಕ್ಷಕ್ಕೆ ಹೋದ್ಮೇಲೆ ಮತ್ತೆ ವಿಕಾಸ ಆಗೋ ಪ್ರಶ್ನೆ ಇಲ್ಲ. ಹಾಗಾದ್ರೆ ಆನಂದ ಹ್ರಾಸ ಆಯಿತು ಅಂತಂದ್ರೆ ಏನು? ಆದರೆ ಇದರ ಅರ್ಥ ಏನಂದ್ರೆ ಆನಂದ ವೃದ್ಧಿ, ಆನಂದ ಹ್ರಾಸವೂ ಕೂಡ ಜೀವ ಸ್ವರೂಪದಲ್ಲೇ ಇರುವಂತಹದ್ದು, ಮತ್ತೆ ಬಂದದ್ದಲ್ಲ. ಹೇಗೆಂದ್ರೆ ನಿಮಗೊಂದು ದೃಷ್ಟಾಂತ ಕೊಡೋದಿದ್ರೆ, ಕೆಲವು ಹೂವುಗಳಿರ್ತವೆ, ಅವು ಅರಳಿಕೊಳ್ಳುವಂತಹದ್ದು. ಆನಂದ ವೃದ್ಧಿ ಅಂದರೆ ವಿಕಾಸ. ಆನಂದದ ವೃದ್ಧಿಯಿಂದ ಆನಂದದ ವಿಕಾಸ, ಅರಳೋದು. ಅದು ಹಿಂಗೆ ಅರಳಿಕೊಳ್ತವೆ, ಅರಳಿ ಅದರ ಎಲೆಗಳು ಹಿಂಗೆ ಹಿಂಗೆ ದಳಗಳು ಕೆಳಕ್ಕೆ ಬಗ್ತವೆ, ಈ ಕೆಳಕ್ಕೆ ಬಗ್ತವೆ. ಕೆಲವು ಇಷ್ಟೇ ಅರಳೋದು, ಅಂದ್ರೆ ಅದರಲ್ಲಿ ವಿಕಾಸದ ಹ್ರಾಸ ಇದೆ. ಸಹಜ ಸ್ವಭಾವದಲ್ಲಿ ಆ ಹ್ರಾಸ ಇದೆ ಅಂತ. ಆನಂದದ ವಿಕಾಸದಲ್ಲಿ ಹ್ರಾಸ ಅನ್ನೋದು ಜೀವಧರ್ಮ. ಅದು ಅದಕ್ಕಿಂತ ಹೆಚ್ಚು ಅರಳೋ ಸ್ವಭಾವವೇ ಇಲ್ಲ ಅದಕ್ಕೆ. ಆದ್ದರಿಂದ ಮೋಕ್ಷದಲ್ಲಿ ಅದಕ್ಕಿಂತ ಹೆಚ್ಚು ಅರಳೋದೇ ಇಲ್ಲ ಅದು ಆನಂದ. ಕೆಲವು ಅರಳಿ 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 ಹಿಂದಕ್ಕೆ ಬಗ್ತಾವೆ ಎಲೆ, ಅಷ್ಟು ವಿಕಾಸ ಇದೆ. ಆ ಹ್ರಾಸವೂ ಮತ್ತೆ ಬಂದದ್ದಲ್ಲ, ಜೀವ ಸ್ವಭಾವವೇ. ಆ ವಿಕಾಸವೂ ಮತ್ತೆ ಬಂದದ್ದಲ್ಲ, ಜೀವ ಸ್ವಭಾವವೇ. ಆದ್ದರಿಂದ ಜೀವ ಸ್ವಭಾವದಲ್ಲಿ ಅಷ್ಟು ಅರಳುವ ಗುಣ ಇದ್ದಾಗ ಅವನು ಮತ್ತಷ್ಟು ಪುಣ್ಯಕರ್ಮ ಮಾಡ್ತಾನೆ. ಜೀವ ಸ್ವಭಾವದಲ್ಲಿ ಅಷ್ಟು ಅರಳುವ ಗುಣ ಇಲ್ಲದೇ ಇದ್ದಾಗ ಅದನ್ನು ಯಾವುದೋ ಒಂದು ಅವನಿಂದ ಪ್ರಾರಬ್ಧ ಕರ್ಮನಿಂದ ಒಂದು ಪಾಠ ಬರ್ತದೆ. ಅಂದ ಇದೆಲ್ಲವೂ ಸ್ವಭಾವಕ್ಕೆ ಸಂಬಂಧಪಟ್ಟೇ ನಡೀತದೆ ಹೊರತು ಸ್ವಭಾವದ ಕ್ರಿಯೆಗೆ, ಸಹಜ ಸ್ವಭಾವದ ಗುಣಕ್ಕೆ ವಿರುದ್ಧವಾಗಿ ಯಾವುದೋ ನಡೆಯುತ್ತದೆ.